ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಹಾಲಿಡೇಲಿ ಹೆಚ್ಚು ಬುಕಿಂಗ್ಸ್ ಇರುತ್ತೆ, ಜೊತೆಗೆ ಡಬಲ್ ಪೇಮೆಂಟ್ ಕೂಡ ಬರುತ್ತೆ ಗೊತ್ತಾ. ಅದಕ್ಕೆ ನಾನು ಹಾಲಿಡೇ ದಿನ ಅಂತೂ ರೆಸ್ಟ್ ಮಾಡಲೇಬಾರ್ದು. ಇಲ್ಲಿ ನೋಡು, ಬುಕ್ಕಿಂಗ್ ಬಂದೇ ಬಿಡ್ತು. ಅಂದ್ರೆ ಹೋಗ್ಲೇಬೇಕಾ? ತಪ್ಪಲ್ಲ, ಹೋಗ್ಲೇಬೇಕು. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನೀವು ಅರ್ಜೆಂಟಾಗಿ ಕೆಂಗೇರಿ ಬ್ಲಡ್ ಬ್ಯಾಂಕಿಗೆ ಹೋಗಿ. ಹಲೋ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಹಲೋ 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 ಕೇಳಿಸ್ತಿದ್ಯಾ? ಹಾಂ, ಇವಾಗ ಕೇಳಿಸ್ತಾ ಇದೆ, ಹೇಳಿ ಸರ್. ನಮ್ಮಮ್ಮನ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ. ಮಲ್ಲೇಶ್ವರಂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ನೀವು ಅರ್ಜೆಂಟಾಗಿ ಕೆಂಗೇರಿ ಬ್ಲಡ್ ಬ್ಯಾಂಕಿಗೆ ಹೋಗಿ ಬ್ಲಡ್ ತಗೊಂಡು ಬನ್ನಿ. ಓಕೆ ಸರ್. ಸ್ವಲ್ಪ ಬೇಗ ತಂದು ಕೊಡಿ. ನಮ್ಮಮ್ಮನ ಪ್ರಾಣ ಈಗ ನಿಮ್ಮ ಕೈಯಲ್ಲಿದೆ. ಓಕೆ ಸರ್, ಈಗಲೇ ಹೊರಡ್ತಾ ಇದ್ದೀನಿ, ಇಡ್ತೀನಿ. ಶ್ಯಾಮ, ಯಾರಿಗೂ ಅರ್ಜೆಂಟಾಗಿ ಬ್ಲಡ್ ಬೇಕು ಅಂದರು, ನಾನು ಹೊರಡಬೇಕು, ಬರ್ತೀನಿ. ಕೃಷ್ಣ, ಪಾಪ ಅವ್ರು ಯಾರೋ ಪ್ರಾಣ ಅಪಾಯದ ಸ್ಥಿತಿಯಲ್ಲಿದ್ದಾರಂತೆ. ಅವ್ರ ಪ್ರಾಣನ ನೀನೇ ಕಾಪಾಡಬೇಕು. ಬ್ಲಡ್ ಬ್ಯಾಂಕಿಂದ ಬ್ಲಡ್ ಬಂತು ಅಂದ್ರೆ ಅತ್ತೆ ರಿಕವರಿ ಆಗೋ ಚಾನ್ಸಸ್ ಇದೆ. ಆ ಚಾನ್ಸಸ್ ಬರಬಾರ್ದು ಅಂದ್ರೆ ಬ್ಲಡ್ ಬ್ಯಾಂಕಿಂದ ಬ್ಲಡ್ ಬರಬಾರ್ದು. ಬ್ಲಡ್ ಬರ್ತಿರೋ ಹಾಗೆ ಹೇಗೆ ತಡೆಯೋದು? ಭಾವನ್ ಫೋನ್ ತಗೊಂಡು ಆ ರೈಡ್ ಕ್ಯಾನ್ಸಲ್ ಮಾಡಿದ್ರೆ ಬ್ಲಡ್ ಬರೋದಿಲ್ವಲ್ಲ. ಎಸ್. ಏನ್ರಿ, ಬ್ಲಡ್ ತಗೊಂಬರ್ತಿದಾರಾ? ರಸ್ತೆನಲ್ಲಿದ್ದಾರೇನೋ. ಭವ, ಏನಮ್ಮ? ನನ್ನ ಫೋನ್ ಸಿಗ್ನಲ್ ಸಿಗ್ತಾ ಇಲ್ಲ. ನಿಮ್ಮ ಫೋನ್ ಒಂದ್ಸಲ ಕೊಡ್ತೀರಾ? ಒಂದು ಕಾಲ್ ಮಾಡ್ಕೊಡ್ತೀನಿ. ತಗೊಳಮ್ಮ. ಹಲೋ ರಾಧಿಕಾ, ಸಾರಿ, ನನಗೆ ಬರೋಕ್ಕಾಗ್ತಾ ಇಲ್ಲ. ನನ್ನ ಅತ್ತೆ ಇದ್ದಕ್ಕಿದ್ದಂತೆ ತಲೆ ತಿರುಗಿ ಬಿದ್ದುಬಿಟ್ರು. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ. ಪ್ಲೇಟ್ಲೆಟ್ಸ್ ತುಂಬ ಕಡಿಮೆ ಆಗಿದೆ. ಬ್ಲಡ್ ಕೊಡಬೇಕು ಅಂದರು. ನಮ್ಮ ಅದೃಷ್ಟ ಚೆನ್ನಾಗಿದ್ದಕ್ಕೆ ಬ್ಲಡ್ ಸಿಕ್ಕಿದೆ. ಓಕೆ, ಇಡ್ತೀನಿ. ಬ್ಲಡ್ ಬ್ಯಾಂಕಿಗೆ ಹೋಗೋಕ್ಕೆ ಇನ್ನೂ 5 ಮಿನಿಟ್ಸ್ ಬೇಕು ಅನ್ಸುತ್ತೆ. ಹಬ್ಬಾ, ಇನ್ ಬ್ಲಡ್ ಬರೋದಿಲ್ಲ. ಇದೇನಿದು, ರೈಡ್ ಕ್ಯಾನ್ಸಲ್ ಮಾಡಿದ್ರು? ಬಹುಶಃ ಅಲ್ಲೇ ಹತ್ರದಲ್ಲೇ ಬ್ಲಡ್ ಸಿಕ್ತು ಅನ್ಸುತ್ತೆ. ಥ್ಯಾಂಕ್ ಯು ಭಾವ. ನಮ್ಮಮ್ಮನ ಪರಿಸ್ಥಿತಿ ಕ್ರಿಟಿಕಲ್ ಆಗಿದೆ. ನಮ್ಮಮ್ಮನ ಪ್ರಾಣ ಈಗ ನಿಮ್ಮ ಕೈಯಲ್ಲಿದೆ. ಅವ್ರ ಅಮ್ಮನ ಕಂಡೀಷನ್ ಸೀರಿಯಸ್ ಆಗಿದೆ ಅಂತ ಹೇಳಿದ್ರು ಅವರು. ಆ ಮಾತು ಕೇಳ್ತಿದ್ರೆ ಮಮ್ಮಿ ನೆನಪಾಗ್ತಾರೆ. ಅಮ್ಮ ಯಾರಿಗಾದರೂ ಅಮ್ಮನೇ ಅಲ್ವಾ. ಹಾಸ್ಪಿಟ್ಲಿಗೆ ಹೋಗಿ ಅವ್ರ ಅಮ್ಮ ಹೇಗಿದ್ದಾರೆ ನೋಡ್ಕೊಂಬರ್ತೀನಿ. ಅಮ್ಮನ ನೋಡಿದಷ್ಟೇ ಖುಷಿ ಆಗುತ್ತೆ. ಅಯ್ಯೋ, ನಾನೊಬ್ಳು ದಡ್ಡಿ. ಅರ್ಜೆಂಟಲ್ಲಿ ಅಖಿಲ್ ಅವ್ರಿಗೆ
ಲಂಚ್ ಬಾಕ್ಸ್ ಕೊಡೋದೇ ಮರ್ತ್ಬಿಟ್ಟೆ. ಊಟಕ್ಕೆ ಮನೆಗೆ ಬನ್ನಿ ಅಂತ ಫೋನ್ ಮಾಡಿ ಹೇಳ್ಬೇಕು. ಇದೇನು ನಾಟ್ ರೀಚಬಲ್ ಅಂತ ಬರ್ತಿದೆ? ಯಾವುದೋ ಫೋನ್ ಬರ್ತಿದ್ಯಲ್ಲ. ಟ್ರಾಫಿಕ್ ಮಧ್ಯೆ ನಿಲ್ಸಿ ಮಾತಾಡೋದು ಬೇಡ, ಹಾಸ್ಪಿಟ್ಲಿಗೆ ಹೋದ್ಮೇಲೆ ಮಾತಾಡ್ತೀನಿ. ಇದೇನು ಫೋನ್ ರಿಂಗ್ ಆಗ್ತಿದ್ರು ರಿಸೀವ್ ಮಾಡ್ತಿಲ್ವಲ್ಲ? ಮತ್ತೆ ಕಾಲ್ ಮಾಡ್ತೀನಿ. ಇದೇನು 2 ಸಲ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ವಲ್ಲ? ಏನಮ್ಮ ತುಳಸಿ, ಯಾಕೆ ಹೀಗೆ ಟೆನ್ಷನಲ್ಲಿ ಇದೆಯಾ? ಏನಾಯ್ತಮ್ಮ? ಅದು ಅವ್ರಿಗೇನಾಯ್ತು? ಅವ್ರಿಗೇನಾಗಿಲ್ಲ. ಅವರು ಲಂಚ್ ಬಾಕ್ಸ್ ತಗೊಂಡು ಹೋಗೋದನ್ನ ಮರ್ತ್ಬಿಟ್ರು. ಅಯ್ಯೋ, ಇಷ್ಟೇನಾ? ಅದಕ್ಕೆ ಯಾಕಮ್ಮ ಇಷ್ಟು ಟೆನ್ಷನ್ ನಿನಗೆ? ಲಂಚ್ ಬಾಕ್ಸ್ ತಗೊಂಡು ಹೋಗ್ದಿದ್ರೆ ಹೊರಗೆ ಹೋಟೆಲಲ್ಲಿ ತಿಂತಾರೆ ಬಿಡಿ. ಅವ್ರು ಹಾಗೆಲ್ಲ ಆಚೆ ತಿನ್ನಲ್ಲ. ಎಷ್ಟು ಲೇಟ್ ಆದ್ರೂ ಮನೆಗೆ ಬಂದೇ ತಿನ್ನೋದು. ಹೌದಾ? ಹಾಗಾದ್ರೆ ಲಂಚಿಗೆ ಮನೆಗೆ ಬಾ ಅಂತ ಫೋನ್ ಮಾಡು. ಫೋನ್ ಮಾಡಿದ್ದೆ, ಆದ್ರೆ ಆನ್ಸರ್ ಮಾಡ್ಲಿಲ್ಲ. ಬ್ಯುಸಿಯಾಗಿರ್ಬೋದಮ್ಮ. ಎಷ್ಟು ಬ್ಯುಸಿ ಆಗಿದ್ರು ನಾನು ಫೋನ್ ಮಾಡಿದ್ರೆ ಆನ್ಸರ್ ಮಾಡದೆ ಸುಮ್ಮನೆ ಇರಲ್ಲ. ಅದಕ್ಕೆ ನನ್ಗೊಂಥರ ಟೆನ್ಷನ್ ಆಗ್ತಿದೆ. ಅಲ್ಲ, ಹೀಗೆ ಪ್ರತಿಯೊಂದಕ್ಕೂ ಟೆನ್ಷನ್ ಮಾಡ್ಕೊಂಡ್ರೆ ಹೇಗಮ್ಮ? ಬೈಕ್ ಮೇಲೆ ಕಸ್ಟಮರ್ಸ್ ಇದ್ದಾಗ ಬೈಕ್ ನಿಲ್ಸಿ ಫೋನಲ್ಲಿ ಮಾತಾಡಿದ್ರೆ ಕಸ್ಟಮರ್ಸ್ ಕೋಪ ಮಾಡ್ಕೊಳಲ್ವಾ? ಅದಕ್ಕೆ ಕಸ್ಟಮರ್ಸ್ನ ಬಿಟ್ಟ ಮೇಲೆ ಫೋನ್ ಮಾಡ್ತಾರೆ. ನೀನೇನ್ ಗಾಬರಿ ಆಗ್ಬೇಡ. ಒಂದ್ ವೇಳೆ ಅವರು ಲಾಂಗ್ ರೈಡಿಂಗ್ ಹೋಗಿದ್ರೆ ಲಂಚ್ ಟೈಮ್ಗೆ ಮನೆಗೆ ಬರಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ನೀನು ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೊಡು. ಬ್ರದರ್ ಫೋನ್ ಮಾಡಿದ್ಮೇಲೆ ಅವ್ರು ಎಲ್ಲಿದಾರೋ ಕೇಳ್ಕೊಂಡು ಆ ಲಂಚ್ ಬಾಕ್ಸ್ ತಗೊಂಡು ನಾನೇ ಹೋಗಿ ಕೊಡ್ತೀನಿ. ತುಂಬಾ ಥ್ಯಾಂಕ್ಸ್. ನಮ್ಮಲ್ಲೇ ಥ್ಯಾಂಕ್ಸ್ ಯಾಕಮ್ಮ? ನೀನು ಲಂಚ್ ಬಾಕ್ಸ್ ರೆಡಿ ಮಾಡು, ನಾನು ತಗೊಂಡು ಹೋಗಿ ಕೊಡ್ತೀನಿ. ಸರಿ, 1 ನಿಮಿಷ ಕೂತ್ಕೊಳ್ಳಿ, ಈಗಲೇ ತಂದುಬಿಡ್ತೀನಿ. ನಿನ್ ದೃಷ್ಟಿಲಿ ನನ್ನ ಮೇಲೆ ಹೀಗೆ ಒಳ್ಳೆ ಇಂಪ್ರೆಷನ್ ಹುಟ್ಕೊಂಡ್ರೆ ನೀನ್ ನನ್ನ ಬಲೆಯಲ್ಲಿ ಈಸಿಯಾಗಿ ಬೀಳ್ತೀಯ. ಏನ್ರಿ, ಬ್ಲಡ್ ಬ್ಯಾಂಕಿಂದ ಇನ್ನೂ ಬ್ಲಡ್ ಬಂದಿಲ್ವಾ? ಬರುತ್ತೆ ವೈದೇಹಿ, ಟ್ರಾಫಿಕ್ ಟೈಮ್ ಅಲ್ವಾ, ಬರೋಕ್ಕೆ ಸ್ವಲ್ಪ ಲೇಟ್ ಆಗತ್ತೆ. ಬ್ಲಡ್ ಬರೋದು ಲೇಟ್ ಆಗೋದಲ್ಲ, ಸಮಯಕ್ಕೆ ಬ್ಲಡ್ ಸಿಗದೆ ಅತ್ತೆ ಹೆಸರು ಮುಂದೆ ಲೇಟ್ ಅಂತ ಬರುತ್ತೆ. ಅತ್ತೆ ಫೋಟೋಗೆ ಹಾರ ಬೀಳುತ್ತೆ. ಇವರೇನು ಇಲ್ಲಿದ್ದಾರೆ? ಡ್ಯಾಡಿನೇನಾದರೂ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ರ? ಸರ್, ಬ್ಲಡ್ ತಂದಿದ್ದಾರಾ? ಇನ್ನೂ ಬಂದಿಲ್ಲ ಡಾಕ್ಟರ್. ಮಮ್ಮಿ ಹೇಗಿದ್ದಾರೆ ಈಗ? ಕಂಡೀಷನ್ ಕ್ರಿಟಿಕಲ್ ಆಗೇ ಇದೆ. ಮಮ್ಮಿಗೇನಾಗಿದೆ? ಅವ್ರ ಪ್ಲೇಟ್ಲೆಟ್ ಕೌಂಟ್ ತುಂಬಾ ಕಡಿಮೆ ಆಗ್ತಾ ಇದೆ. ಆದಷ್ಟು ಬೇಗ ಬ್ಲಡ್ ಕೊಡದಿದ್ರೆ ತುಂಬಾ ಕಷ್ಟ. ಅಂದ್ರೆ ಬ್ಲಡ್ ಬ್ಯಾಂಕಿಗೆ ಹೋಗುವಂತ ರೈಡ್ ಬುಕ್ ಮಾಡಿದ್ದು ಅಣ್ಣನೇ ಅಂತ ಆಯ್ತು. ಮತ್ ಯಾಕೆ ಕ್ಯಾನ್ಸಲ್ ಮಾಡ್ದ? ಒಂದ್ಸಾರಿ ಆ ಬ್ಲಡ್ ತಗೊಂಡ್ ಬರೋರಿಗೆ ಫೋನ್ ಮಾಡ್ರಿ, ಎಲ್ಲಿವರೆಗೂ ಬಂದಿದ್ದಾರೆ ಅಂತ ಗೊತ್ತಾಗತ್ತಲ್ಲ.
ನೋಡ್ತೀನಿ. ಇದೇನಿದು ರೈಡ್ ಕ್ಯಾನ್ಸಲ್ ಆಗಿದೆ? ಕ್ಯಾನ್ಸಲ್ ಆಗಿದೆ ಅಂದ್ರೆ ಏನು ಭಾವ? ಒಂದ್ಸಲ ಕೊಡಿ ನೋಡ್ತೀನಿ. ಅವರೇ ರೈಡ್ ಕ್ಯಾನ್ಸಲ್ ಮಾಡಿದ್ದಾರೆ ಭಾವ. ಮೋಸ್ಟ್ಲಿ ಇಷ್ಟು ದೂರ ಬರಕ್ ಇಷ್ಟ ಇಲ್ದೆ ಅವರೇ ರೈಡ್ ಕ್ಯಾನ್ಸಲ್ ಮಾಡಿರ್ಬೇಕು. ಅಂದ್ರೆ ಐಶ್ವರ್ಯ ಆತಿಗೆನೆ ರೈಡ್ ಕ್ಯಾನ್ಸಲ್ ಮಾಡಿದಾರಾ? ಡಾಕ್ಟ್ರೇ, ಆ ಬೈಕ್ ಅವರು ರೈಡ್ ಕ್ಯಾನ್ಸಲ್ ಮಾಡಿದ್ದಾರೆ. ಬ್ಲಡ್ ಇನ್ನೂ ಬಂದಿಲ್ಲ. ಹೌದಾ? ಅವರ ಕಂಡೀಷನ್ ಅಂತೂ ತುಂಬ ಸೀರಿಯಸ್ ಆಗಿದೆ. ಬ್ಲಡ್ ಕೊಡೋದು ಲೇಟ್ ಆದರೆ ಅವ್ರ ಪ್ರಾಣಕ್ಕೆ ಅಪಾಯ. ಹೋಗ್ಲಿ, ಹತ್ರದಲ್ಲೇ ಆ ಗ್ರೂಪ್ ಡೋನರ್ಸ್ ಬೇರೆ ಯಾರಾದರೂ ಇದ್ದಾರೆ ಎನ್ಕ್ವೈರಿ ಮಾಡಿ. ಕನಿಷ್ಠ ಒಬ್ಬರು ಅಥವಾ ಇಬ್ಬರಾದ್ರೂ ಡೋನರ್ಸ್ ಬೇಕಾಗುತ್ತೆ. ಬೇಗ ಅರೇಂಜ್ ಮಾಡಿ. ಸರಿ ಡಾಕ್ಟರ್. ಈಗಿಂದೀಗ ಆ ಗ್ರೂಪ್ ಡೋನರ್ಸ್ ಎಲ್ಲಿ ಸಿಗ್ತಾರೆ? ನೀನು ಟೆನ್ಷನ್ ಮಾಡ್ಕೋಬೇಡ ವೈದೇಹಿ. ನಂಗೆ ಗೊತ್ತಿರೋರು ಇದ್ದಾರೆ, ನಾನು ಟ್ರೈ ಮಾಡ್ತೀನಿ. ಹಲೋ ಸುಹಾಸ್, ನಮ್ಮ ಮಮ್ಮಿಗೆ ಬ್ಲಡ್ ಬೇಕಾಗಿತ್ತು. ಹಲೋ ಅಕ್ಕ, ಹೆದರ್ಬೇಡ ಅಕ್ಕ, ಹೆದರ್ಬೇಡ. ದೇವ್ರ ಅತ್ತೆನ ಕಾಪಾಡ್ತಾನೆ. ಒಂದ್ ನಿಮಿಷ ಇರಿ, ಅವ್ರಿಗೆ ಕಾಲ್ ಮಾಡಿ ಬಂದ್ಬಿಡ್ತೀನಿ. ಇಷ್ಟೊತ್ತಾದ್ರೂ ಒಂದ್ ಫೋನು ಮಾಡ್ಲಿಲ್ವಲ್ಲ? ಟೆನ್ಷನ್ ಮಾಡ್ಕೋಬೇಡ, ನಿಖಿಲ್ ಅವ್ರು ಇನ್ನೂ ರೈಡಲ್ಲಿ ಇರ್ಬೋದು. ಹೀಗೆಲ್ಲ ಕಾಲ್ ಮಾಡದೆ ಅವ್ರು ಯಾವತ್ತೂ ಇರ್ಲಿಲ್ಲ. ಅದೇ ನನಗೆ ಟೆನ್ಷನ್ ಆಗ್ತಿರೋದು. ಅಬ್ಬಾ, ಫೋನ್ ಮಾಡಿದ್ರು. ಈಗ ನಿನ್ ಟೆನ್ಷನ್ ಕಡಿಮೆ ಆಯ್ತಲ್ಲ? ಮಾತಾಡಮ್ಮ. ಹಲೋ ನಿಖಿಲ್ ಅವರೇ. ನಿಖಿಲ್ ಅವರ ಪಕ್ಕದಲ್ಲಿ ಯಾರಾದ್ರೂ ಇದ್ದಾರಾ? ನಾನು ಬ್ರಹ್ಮ ಅವರು ನಿಮ್ ಫೋನ್ಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಯಾಕೆ ವೇಟ್ ಮಾಡ್ತಾ ಇದ್ರಿ? ನೀವು ಲಂಚ್ ಬಾಕ್ಸ್ ಮರ್ತ್ ಹೋದ್ರಲ್ಲ, ನೀವೆಲ್ಲಿದ್ದೀರಾ ಅಂತ ಹೇಳಿದ್ರೆ ಬ್ರಹ್ಮ ಅವ್ರ ಅಲ್ಲಿಗೆ ಬಂದು ಲಂಚ್ ಬಾಕ್ಸ್ ಕೊಟ್ ಬರ್ತೀನಿ ಅಂದ್ರು. ಸ್ಪೀಕರ್ ಆನ್ ಇದೆಯಾ? ನೀನೇನು ಮಾತಾಡ್ಬೇಡ, ನಾನು ಹೇಳೋದನ್ನ ಮಾತ್ರ ಕೇಳಿಸ್ಕೊ, ಸರಿನಾ? ಮಮ್ಮಿಗೆ ತುಂಬಾ ಹುಷಾರಿಲ್ಲ. ಮಲ್ಲೇಶ್ವರಂ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಪ್ಲೇಟ್ಲೆಟ್ಸ್ ತುಂಬಾ ಕಡಿಮೆ ಆಗಿದೆಯಂತೆ. ತುಂಬಾ ಬ್ಲಡ್ ಕೊಡ್ಬೇಕಾಗಿ ಬರುತ್ತೆ. ನೀನ್ ಇವಾಗ್ಲೇ ಹೊರಟು ಹಾಸ್ಪಿಟ್ಲಿಗೆ ಬಂದ್ಬಿಡು. ಆಯ್ತು ರೀ, ಇಡ್ತೀನಿ. ಎಲ್ಲಿದಾರಂತಮ್ಮ ಬ್ರದರು? ಅವರು ಹತ್ರದಲ್ಲೇ ಇದಾರಂತೆ. ಓ ಹೌದಾ? ಲಂಚ್ ಬಾಕ್ಸ್ ಇಲ್ಲಿ ಕೊಡಮ್ಮ, ನಾನೇ ಹೋಗಿ ಕೊಡ್ತೀನಿ. ಬೇಡ ಬಿಡಿ, ನಾನೇ ಲಂಚ್ ಬಾಕ್ಸ್ ತಗೊಂಡು ಹೋಗ್ತೀನಿ. ನಿಂಗೆ ಯಾಕಮ್ಮ ಕಷ್ಟ? ಇಲ್ಲಿ ಕೊಡು, ನಾನೇ ಕೊಡ್ತೀನಿ. ಇಲ್ಲ, ಅವ್ರು ನನಗೆ ತಗೊಂಡ್ ಬಾ ಅಂತಂದ್ರು. ಅಂದ್ರೆ ಲಂಚ್ ಆದ್ಮೇಲೆ ಅಲ್ಲಿಂದ ಶಾಪಿಂಗ್ ಹೋಗ್ಬೇಕು, ಅದಕ್ಕೆ. ಹೌದಾ? ಹಾಗಾದ್ರೆ ಸರಿ, ನೀನೇ ತಗೊಂಡೋಗಿ ಕೊಡು. ಬರ್ತೀನಮ್ಮ. ಸರಿ. ಇಲ್ಲೇ ನಿಲ್ಸಿ. ಸರಿ. ಏನು ಅಂದ್ರೆ ಅತ್ತೆ ಹೇಗಿದ್ದಾರೆ? ಬೇಗ ಬ್ಲಡ್ ಕೊಟ್ರೆ ಅಪಾಯ ಏನಿಲ್ವಂತೆ, ಬಾ.
ಸಿಸ್ಟರ್, ಸರ್ ಹೇಳಿ. ICUಲಿರೋ ಪೇಷಂಟ್ ವಸಂತ ಅವರಿಗೆ ಅರ್ಜೆಂಟಾಗಿ ಬ್ಲಡ್ ಕೊಡ್ಬೇಕಂತಲ್ಲ? ಹೌದು ಸರ್, ಬ್ಲಡ್ ಡೋನರ್ಗೋಸ್ಕರ ಅವ್ರ ಮಗ ಟ್ರೈ ಮಾಡ್ತಾ ಇದ್ದಾರೆ. ನಾನು ನನ್ನ ಮಿಸ್ಸಸ್ ಬ್ಲಡ್ ಕೊಡೋದಕ್ಕೆ ಅಂತಾನೆ ಬಂದಿದ್ದೀವಿ. ಹೌದಾ, ವೆರಿ ಗುಡ್, ಬನ್ನಿ ಸರ್. ಸಿಸ್ಟರ್, ಇವರು ಬ್ಲಡ್ ಡೊನೇಟ್ ಮಾಡಕ್ ಬಂದಿದ್ದಾರೆ. ಬ್ಲಡ್ ಕಲೆಕ್ಟ್ ಮಾಡ್ಕೊಂಡು ಲ್ಯಾಬಿಗೆ ಕಳಿಸ್ಕೊಡಿ. ಓಕೆ. ಬನ್ನಿ ಸರ್, ಹ್ಮ್ ಮಲ್ಕೊಳ್ಳಿ. ಶ್ಯಾಮ, ನಂಗೆ ಗೊತ್ತಿರೋ ಬ್ಲಡ್ ಡೋನರ್ಸ್ಗೆ ಎಲ್ರಿಗೂ ಫೋನ್ ಮಾಡಿದೆ, ಆದರೆ ಯಾರೂ ಸಿಗ್ತಿಲ್ಲ. ಕೆಲವರು ಔಟ್ ಆಫ್ ಸ್ಟೇಷನ್ನಲ್ಲಿದ್ದಾರೆ, ಕೆಲವರು ದೂರದಲ್ಲಿದ್ದಾರೆ. 2-3 ಜನ ಬರೋಕ್ಕೆ ಟ್ರೈ ಮಾಡ್ತೀನಿ ಅಂದರು. ನೋಡೋಣ, ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಯಾರಾದರೂ ಬಂದು ಬ್ಲಡ್ ಕೊಡ್ತಾರೆ. ನಿಜವಾಗ್ಲೂ ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಯಾರೋ ಇಬ್ರು ಗಂಡ ಹೆಂಡತಿ ಬ್ಲಡ್ ಡೊನೇಟ್ ಮಾಡಕ್ ಬಂದಿದ್ದಾರೆ. ಹೌದಾ? ಬ್ಲಡ್ ಕೊಡಕ್ಕೆ ಇಬ್ರು ಬಂದಿದಾರಾ? ಹೌದು ಮೇಡಮ್. ಎಲ್ಲಿದ್ದಾರ ಅವರು? ಬ್ಲಡ್ ಕಲೆಕ್ಷನ್ ರೂಮಲ್ಲಿ ಬ್ಲಡ್ ಕೊಡ್ತಿದ್ದಾರೆ. ಓ, ಎಂಥ ಗುಡ್ ನ್ಯೂಸ್ ಹೇಳಿದ್ರಿ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್. ಭಾವ, ನಾನು ಹೋಗಿ ಆ ಬ್ಲಡ್ ಡೋನರ್ಸ್ಗೆ ಥ್ಯಾಂಕ್ ಯು ಹೇಳಿ ಬರ್ತೀನಿ. ವೈದೇಹಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಬ್ಲಡ್ ಸಿಕ್ತಲ್ವಾ, ನೀನು ಧೈರ್ಯವಾಗಿರು. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಇಲ್ಲಿ ಬ್ಲಡ್ ಕಲೆಕ್ಷನ್ ರೂಮ್ ಎಲ್ಲಿ? ಸ್ಟ್ರೈಟ್ ಹೋಗಿ ರೈಟ್ ತಗೊಳ್ಳಿ ಮೇಡಮ್, ಅಲ್ಲೇ ಇರೋದು. ಹಾ, ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ICUಲಿರೋ ಪೇಷಂಟ್ಗೆ ಬ್ಲಡ್ ಕೊಡಕ್ಕೆ ಯಾರೋ ಡೋನರ್ಸ್ ಬಂದಿದಾರಲ್ಲ, ಎಲ್ಲವರು? ಹೊರಟೋದ್ರು ಮೇಡಮ್. ಹೊರಟೋದ್ರಾ? ಬ್ಲಡ್ ಕೊಟ್ಬಿಟ್ಟು ಜ್ಯೂಸ್ ಕುಡಿದ್ರಂದ್ರೂ ಕುಡಿದೇ ಹೋಗ್ಬಿಟ್ರು. ಛೇ, ಅವ್ರು ಯಾರೋ ಬಂದು ಕೆಲಸ ಹಾಳು ಮಾಡಿದ್ರು. ಸ್ವಾಮಿ, ನನ್ನ ಅತ್ತೆ ಬೇಗ ಹುಷಾರಾಗಿ ನಗ್ನಗ್ತಾ ಮನೆಗೆ ಬರೋ ಹಾಗೆ ಆಶೀರ್ವಾದ ಮಾಡು. ಸ್ವಾಮಿ, ಅಪ್ಪನ ಪರಿಸ್ಥಿತಿನೇ ಇನ್ನೂ ಸರಿ ಹೋಗಿಲ್ಲ. ಅಷ್ಟರಲ್ಲೇ ಮಮ್ಮಿಗೆ ಇಂಥ ಪರಿಸ್ಥಿತಿ ಕೊಟ್ಟಿಯಲ್ಲ ಸ್ವಾಮಿ.